ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಂಜಪ್ಪ ಅಂತ ಸರ್. ಮಂಜಪ್ಪ. ಊರು? ತಾಲೂಕು? ಹಿರೇಕೆರೂರು. ಓಕೆ. ಮಂಜುನಾಥ್ ಅವರೇ, ಹಾಂ ಸರ್. ಎಲೆ ಬಳ್ಳಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಈಗ 11 ವರ್ಷ ಆಯ್ತು ಸರ್. 11 ವರ್ಷದಿಂದ ಮಾಡ್ತಾ ಇದ್ರಿ. ಸೊ ಈಗ ಡಾಕ್ಟರ್ ಸಾಯಿಲ್ ಎಷ್ಟು ವರ್ಷದಿಂದ ಆಗ್ತಾಯಿದ್ರಿ? 2 ವರ್ಷ ಸರ್. 2 ವರ್ಷದಿಂದ ಆಗ್ತಾಯಿದೆ. 2 ವರ್ಷಕ್ಕೆ ಮೊದಲು ಏನಾದ್ರು ಸಮಸ್ಯೆಗಳಿತ್ತು ತೋಟದಲ್ಲಿ? ಹೌದು ಸರ್, ಬಳ್ಳಿ ಸಾಯೋದು. ಹಾಂ, ಏನು ಬಳ್ಳಿ ಈ ಕೊಳೆ ರೋಗ ಕೊಳೆ ರೋಗ ಬಂದು ಸಾಯೋದು. ಸಾಯ್ತಾ ಇತ್ತಾ? ಹೌದು ಸರ್. ಓಕೆ. ಮೊದಲೇನಾದ್ರು ರಾಸಾಯನಿಕ ಗೊಬ್ಬರ ಕೊಡ್ತಾ ಇದ್ರಿ ನೀವು? ರಾಸಾಯನಿಕ ಏನು ಸರ್, ರಾಸಾಯನಿಕ ಔಷಧಿ ಹೊಡಿತಿದ್ವಿ ಸರ್. ಭೂಮಿಗೆಲ್ಲ ಔಷಧಿ ಹೊಡಿತಾ? ಹೌದು ಸರ್. ಓಕೆ. ಈಗ ನೀವು 2 ವರ್ಷದಿಂದ ಡಾಕ್ಟರ್ ಸಾಯಿಲ್ ಆಗ್ತಾ ಇದ್ರಲ್ಲ, ಹ್ಞೂ ಸರ್. ಹಾಕದ ಮೇಲೆ ಏನು ಬದಲಾವಣೆಗಳನ್ನ ನೀವು ಭೂಮಿಯಲ್ಲಿ ಕಂಡ್ರಿ? ಮಣ್ಣಲ್ಲಿ ಏನಾದ್ರು ಬದಲಾವಣೆ ಸರ್, ಈ ಬಳ್ಳಿಗಳು ಈ ಸಾಯೋದು, ಹಾಂ, ಆಮೇಲೆ ಈ ಕೊಳೆ ರೋಗ ಕಡಿಮೆ ಆಗಿದೆ ಸರ್. ಹಾಂ, ಬಳ್ಳಿ ಹಸಿರು ಹಾಂ, ಇಂಪ್ರೂವ್ಮೆಂಟ್ ಆಗಿದೆ ಸರ್. ಎಲೆ ಕ್ವಾಲಿಟಿ ಎಲ್ಲ ಬಂದಿದೆಯಾ? ಬಂದಿದೆ ಸರ್. ಆಮೇಲೆ ಮೊದಲು ಎಲೆ ಬರ್ತಾ ಇತ್ತಲ್ಲ, ಅದಕ್ಕಿಂತ ಹೆಚ್ಚಿಗೆ ಬರ್ತಾ ಇದೆ, ಎಲೆ ಇದಾಕಿದ್ಮೇಲೆ ಕಡಿಮೆ ಬರ್ತಾ ಇದೆ? ಹೌದು ಸರ್, ಸೇಮ್ ಹೆಚ್ಚಿಗೆ ಬರ್ತಾ ಇದೆ. ಮೊದಲು ಎಷ್ಟು ಬರ್ತಾ ಇತ್ತು, ಈಗ ಎಷ್ಟು ಬರ್ತಾ ಇದೆ? ಮೊದಲೇ 10 ಪೆಂಡಿ ಹಾಂ ಬರ್ತಾ ಇತ್ತು, ಈಗ 15 ಪೆಂಡಿ ಬರ್ತಾ ಇದೆ. 15 ಪೆಂಡಿ ಬರುತ್ತಾ? ಸೊ ಅಲ್ಲಿಗೆ ಮೊದಲಿಗಿಂತೂ ಹೀಲ್ಡ್ ಹೆಚ್ಚಾಯಿತು, ಕೊಳೆ ರೋಗ ಕಡಿಮೆ ಆಯಿತು. ಕಡಿಮೆ ಆಗಿದೆ, ಅದರ ಸಮಸ್ಯೆ ಏನು ಕಾಣ್ತಾ ಇಲ್ಲ. ಓಕೆ. ಸೊ ಈಗ ಡಾಕ್ಟರ್ ಸಾಯಿಲ್ ಏನು ಹಾಕ್ತಾ ಇದ್ದೀರಿ, ಇದರಿಂದ ಅನುಕೂಲ ಅನ್ಸುತ್ತಾ ಅನನುಕೂಲ ಅನ್ಸುತ್ತೆ? ಅನುಕೂಲ ಇದೆ ಸರ್. ಅನುಕೂಲ ಇದೆಯಾ? ಎಲೆ ಬಳ್ಳಿನ ಚೆನ್ನಾಗಿ ಉಳಿಸ್ಕೋಬೋದಾ? ಸೊ ಅಂದಮೇಲೆ ಡಾಕ್ಟರ್ ಸಾಯಿಲ್ ಎಲೆ ಬಳ್ಳಿ ತೋಟಗಳರೆಲ್ಲರೂ ಹಾಕಿದ್ರೆ ಒಳ್ಳೇದಂತೀರಾ? ಒಳ್ಳೇದಾ? ನಿಮ್ಗೆ ಅನುಕೂಲ ಆಗಿದೆ. ಸೊ ಆದಾಯದಲ್ಲೂ ಹೆಚ್ಚಿದೆಯಾ? ಹೆಚ್ಚಾಗಿದೆ. ಸಂತೋಷ ಇದೆ ಇದ್ರ ಬಗ್ಗೆ? ಓಕೆ, ಥ್ಯಾಂಕ್ ಯು ಮಂಜುನಾಥ್.